ಹಲೋ ಎವ್ರಿವ್ಯಾನ್. ಸೊ ಬೆಳಗ್ಗೆನೇ ಸ್ವಲ್ಪ ಲೇಟಾಗಿ ಎದ್ದಿದ್ದಕ್ಕೆ ಬೇಗನೆ ಏನಾದರೂ ತಿಂಡಿ ಮಾಡಬೇಕಾಗಿತ್ತು. ಕಾಲೇಜ್ಗೆ ಟೈಮ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು ಸರಿ ಅಂತ ಸ್ವಲ್ಪ ವೆಜಿಟೇಬಲ್ಸ್ ಇರೋದ್ರಿಂದಾಗಿ ವೆಜಿಟೇಬಲ್ ರೈಸೇ ಮಾಡಿಬಿಡೋಣ, ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಸೊ ಅದಕ್ಕೆ ಸ್ವಲ್ಪ ತರಕಾರಿ ಎಲ್ಲ ಇತ್ತು, ಎಲ್ಲ ಹೆಚ್ಕೊಂಡು ರೆಡಿ ಮಾಡಿಕೊಂಡೆ ಬೆಳಗ್ಗೆನೇ. ಸೊ ಯಾವಾಗಲೂ ಅಷ್ಟೇ, ಬೆಳಗ್ಗೆ ಒಂದು ಸ್ವಲ್ಪ ಲೇಟ್ ಆಗಿಬಿಟ್ರೆ ಅಂತೂ ಒಂದು 5-10 ನಿಮಿಷ ಲೇಟ್ ಆದ್ರೂ ಲೇಟ್ ಆಗಿಬಿಡುತ್ತೆ. ಸೊ ಮಕ್ಕಳಿಗೆ ಸ್ಕೂಲ್ಗೆಲ್ಲ ಹೋಗೋದಕ್ಕೋಸ್ಕರ ಸೊ ನನಗೂ ಇವಾಗ ಸ್ವಲ್ಪ ಲೇಟಾಗೇ ಆಗೋಯಿತು. ಅದಕ್ಕೆ ಫಸ್ಟು ತಿಂಡಿಗೆ ಪ್ರಿಪೇರ್ ಮಾಡೋಕ್ಕೆ ಸ್ಟವ್ ಮೇಲೆ ಇಟ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಹೊರಗಡೆ ಎಲ್ಲ ತೊಳೆದು ರಂಗೋಲಿ ಹಾಕೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಇದನ್ನು ರೆಡಿ ಮಾಡ್ಕೊಳ್ತಿದ್ದೆ. ಹಾಗೇನೂ ಸ್ವಲ್ಪ ತುಂಬಾ ಮನಸ್ಸಿಗೆ ಬೇಜಾರಾಗಿತ್ತು. ಏಕೆ ಅಂತಂದರೆ ಶತ್ರುಗಳು ಅಂತಂದರೆ ಜೊತೆಯಲ್ಲೇ ಇರೋರೇನೆ ತುಂಬಾ ಮೋಸ ಮಾಡ್ತಾರೆ. ನನಗಂತೂ ಒಂದಲ್ಲ ಎರಡಲ್ಲ ಎಷ್ಟೊಂದು ಸರಿ ಆ ಥರ ಆಗಿದೆ. ನಾವು ಯಾರು ತುಂಬ ನಂಬಿರ್ತೀವೋ ಜೊತೆಯಲ್ಲೇ ಇರ್ತಾರೆ, ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾರೆ, ಜೊತೆಯಲ್ಲೇನೇ ಸಪೋರ್ಟ್ ಮಾಡೋ ಥರ ಮಾತಾಡ್ತಾ ಇರ್ತಾರೆ ಮುಂದಗಡೆ. ಅದೇ ಥರನೇ ಹಿಂದಗಡೆಯಿಂದನೇ ಬೆನ್ನಿಂದ ಚೂರಿ ಹಾಕೋ ಕೆಲಸ ಮಾಡ್ತಿರ್ತಾರೆ. ಒಂದು ರೀತಿ ಎಲ್ಲರಿಗೂ ಸಹ ಈ ಥರ ಎಕ್ಸ್ಪೀರಿಯೆನ್ಸ್ ಆಗೇ ಆಗಿರುತ್ತೆ. ಆವಾಗ ತುಂಬಾ ಮನಸ್ಸಿಗೆ ಬೇಜಾರಾಗಿಬಿಡುತ್ತೆ. ಆ ಥರನೇ ನನಗೂ ಅನಿಸ್ಬಿಟ್ಟಿತ್ತು. ಸೊ ನಿಮ್ಗೇನಾದರೂ ಈ ಥರ ಎಲ್ಲ ನೀವು ಫೇಸ್ ಮಾಡಿದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ಯಾರೆಲ್ಲ ಫಾಲೋ ಮಾಡ್ದಿರ ನೋಡ್ತಾ ಇದ್ದರೆ ಪ್ಲೀಸ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಸೊ ಇದನ್ನೆಲ್ಲ ತಿಂಡಿಗೆ ರೆಡಿ ಮಾಡಿ ಎಲ್ಲ ಸ್ಟವ್ ಮೇಲೆ ಇಟ್ಬಿಟ್ಟು ಸರಿ ನಾನು ಹೊಸಲೆಲ್ಲ ತೊಳ್ಕೊಬಿಡೋಣ ಅಂತ ಅಂದ್ಬಿಟ್ಟು ತೊಳ್ಕೊಳ್ತಿದ್ದೆ. ಅದು ಕುಕ್ಕರ್ ವಿಜಿಲ್ ಬರೋ ಅಷ್ಟೊಳಗೆ ಈ ಕೆಲಸನೂ ಮುಗಿಯುತ್ತೆ ಅಂತ ಅಂದ್ಬಿಟ್ಟು ಸೈಮಲ್ಟೇನಿಯಸ್ ಆಗಿ 2 ಕೆಲಸ ಮುಗಿಯುತ್ತೆ ಅಂತ. ಸೊ ನನ್ನ ದಿನ ಅಂತೂ ತುಂಬಾ ಚೆನ್ನಾಗೋಯಿತು. ಏಕೆ ಬೆಳಗ್ಗೆ ಎದ್ದು ಬಾಗಿಲು ನೀರು ಹಾಕಿ ರಂಗೋಲಿ ಎಲ್ಲ ಹಾಕಿದ್ರೇ ಒಂಥರ ಸಮಾಧಾನ ಅನಿಸುತ್ತೆ. ಸೊ ಹಾಕಿಲ್ಲ ಅಂತಂತ ಏನೋ ಒಂದು ಕೆಲಸ ಮಿಸ್ ಮಾಡಿದ ಥರನೇ ಫೀಲ್ ಆಗ್ತಾ ಇರುತ್ತೆ. ಇದು ಬಂದು ತುಂಬ ವರ್ಷಗಳಿಂದನೂ ನಾವು ಮದುವೆ ಆಗಿಂತ ಮುಂಚೆಯಿಂದನೇ ಇದೇ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಬೆಳಗ್ಗೆ ಎದ್ದಿದ್ದೇನೆ ಯಾರಾದರೂ ಒಬ್ಬರು ರಂಗೋಲಿ ಹಾಕಬೇಕು, ಇಲ್ಲ ಮನೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿದ್ರೇ ಒಂಥರ ಸಮಾಧಾನ. ಸೊ ಇದು ಮನೆಗೂ ಶುಭ ಅಂತ ಅಂದ್ಕೊಳ್ತೀವಿ. ಸೊ ಹಂಗಾಗಿ ನಾನು ಕಂಪಲ್ಸರಿ ಯಾವುದೇ ಕೆಲಸ ಇದ್ರೂ ಎಷ್ಟೇ ಬ್ಯುಸಿ ಇದ್ರೂ ಮನೆ ಬಾಗಿಲು ಮುಂದೆ ನೀರು ಹಾಕೋದನ್ನು ಮಾತ್ರ ತಪ್ಪಿಸೋದಿಲ್ಲ. ಸೊ ನಾನು ಈ ಥರ ಮಾಡ್ಕೊಳ್ತೀನಿ. ನನ್ನ ದಿನ ಈ ಥರ ಸ್ಟಾರ್ಟ್ ಆಯಿತು. ಮತ್ತು ಎಲ್ಲ ಕಾಫಿ ಎಲ್ಲ ಕುಡಿದು ರಿಲ್ಯಾಕ್ಸ್ ಆಗಿ ನಂದು ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಇದು ಇವತ್ತಿನ ಮಿನಿ ಬ್ಲಾಗ್ ಆಗಿರುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್.